ರಕ್ತದಾನಿಗಳ ದಿನಾಚರಣೆ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ SRNM ಕಾಲೇಜಿನ ಗ್ರಂಥಾಲಯದ ಆವರಣದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ರೆಡ್ ಕ್ರಾಸ್ ಸಂಜೀವಿನಿ ರಕ್ತನಿಧಿಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ರಕ್ತದ ಗುಂಪು ತಪಾಸಣೆ ಹಾಗೂ ರಕ್ತದಾನ ಮಾಡಿದ ದಾನಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. SRN ಕಾಲೇಜಿನಲ್ಲಿ ರೆಡ್ ಕ್ರಾಸ್ ಮತ್ತು NSS ಹಾಗೂ ರೋಟರಿ ಬ್ಲಡ್ ಬ್ಯಾಂಕ್ ಇವರ ರೆಡ್ ಕ್ರಾಸ್ ಅವರ ಸಹಯೋಗದಲ್ಲಿ ನಾವಿವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ದಿನಕರ್ ಸರ್ ಅವರು ಮತ್ತು ವಿಜಯ್ ಕುಮಾರ್ ಸರ್ ಅವರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಿಕ್ಕೆ. ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮ ಏರ್ಪಾಡು ಮಾಡಿ ಸುಮಾರೊಂದು 90ರಿಂದ 100 ಯೂನಿಟ್ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತಾರೆ, ನಮ್ಮ ಯುವಕರು ಕೊಡ್ತಾರೆ. ಇವತ್ತಿನ ಈ ದಿನಗಳಲ್ಲಿ ಬ್ಲಡ್ ಬ್ಯಾಂಕಿನಲ್ಲಿ ಬ್ಲಡ್ಡಿನ ಅವಶ್ಯಕತೆ ತುಂಬ ಇರೋದರಿಂದ ಕೃತಕವಾಗಿ ತಯಾರು ಮಾಡೋಕ್ಕಾಗದೇ ಇರೋ ಈ ರಕ್ತವನ್ನು ನಮ್ಮ ಯುವಕರು ದಾನ ಮಾಡೋದ್ರ ಮೂಲಕ ಆದಷ್ಟು ನೀಡಬೇಕು ಅಂತ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ಇವತ್ತು ರಾಷ್ಟ್ರೀಯ ಶಿಕ್ಷಣ ಸಮಿತಿ SRNM ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ನಮ್ಮ NSS ಮತ್ತು ರೆಡ್ ಕ್ರಾಸ್ ಘಟಕದ ಎಲ್ಲ ಯುವಕರು ರಕ್ತದಾನ ಮಾಡ್ತಾಯಿದ್ದಾರೆ. ರಕ್ತದಾನ ಮಾಡೋದ್ರಿಂದ ಸದಾ ಲವಲವಿಕೆಯಿಂದ ಇರ್ತಾರೆ, ದೇಹದಲ್ಲಿ ಉತ್ತಮ ಆರೋಗ್ಯ ಬರುತ್ತೆ. ಜೊತೆಗೆ ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಪ್ರಕಾರ ಹೃದಯಾಘಾತ ಕಡಿಮೆ ಆಗುತ್ತೆ. ಹಾಗಾಗಿ ಈಗಾಗಲೇ 115 ಬಾರಿ ರಕ್ತದಾನ ಮಾಡಿದಂಥ ನಮ್ಮ ಧರಣೇಂದ್ರ ದಿನಕರ್ ಅವರು ಇದ್ದಾರೆ. ಹಾಗಾಗಿ ರಕ್ತದ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟಿದೆ, ಸಾಕಷ್ಟು ಬ್ಲಡ್ ಬ್ಯಾಂಕ್ ಇದೆ, ಸಾಕಷ್ಟು ಅವೇರ್ನೆಸ್ ಇದೆ. ಆದರೂ ಮೂಢನಂಬಿಕೆಯಿಂದ ಬ್ಲಡ್ ಕೊಟ್ಟರೆ ಎಲ್ಲಿ ನಾವು ಸಣ್ಣಗಾಗ್ಬಿಡ್ತವೋ ಏನೋ ಅಂತ ಅಂದು ಮೂಢನಂಬಿಕೆಯಿಂದ ದಾನ ಮಾಡ್ತಾಯಿಲ್ಲ. ಯುವಕರು ಸಾಕಷ್ಟು ಜನ ಮುಂದೆ ಬಂದು ರಕ್ತದಾನ ಮಾಡಬೇಕು. ಒಬ್ಬರು ಮಾಡೋವಂಥ ರಕ್ತದಾನದಿಂದ 4 ಜನರ ಪ್ರಾಣವನ್ನು ಉಳಿಸ್ಬೇಕು. ಈಗಾಗಲೇ ಇವತ್ತು ಎಲ್ಲ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಕೊರತೆ ಇದೆ. ಪ್ರತಿದಿನ ವಿಚಿತ್ರ ಬೇರೆ ಬೇರೆ ಥರದ ಕಾಯಿಲೆಗಳಿಂದ, ಅದರಲ್ಲಿ ಗರ್ಭಿಣಿ ಸ್ತ್ರೀಯರಿರ್ಬೋದು, ತಲಸೇಮಿಯಾ ಇರ್ಬೋದು, ಈ ಥರದ ಹಲವಾರು ಸಮಸ್ಯೆಗಳಿಂದ ರಕ್ತದ ಕೊರತೆ ಸಾಕಷ್ಟಿದೆ. ಹಾಗಾಗಿ ಇವತ್ತು ಸಮಾಜದಲ್ಲಿ ನಿಜವಾದ ಹೀರೋಗಳು, ನಿಜವಾದ ದಾನಿಗಳಂದರೆ ರಕ್ತದಾನಿಗಳು. ಹಾಗಾಗಿ ಇವತ್ತು ಕೃತಕವಾಗಿ ನಾವು ರಕ್ತವನ್ನು ತಯಾರು ಮಾಡೋಕ್ಕಾಗಲ್ಲ, ದಾನಿಗಳ ದೇಹದಿಂದ ಪಡೆದಂಥದ್ದು ಮಾತ್ರ ನಾವು ರಕ್ತವನ್ನು ಬೇರೆ ಕೊಡ್ಬೋದು. ಹಾಗಾಗಿ ಎಲ್ಲರೂ ರಕ್ತದಾನ ಮಾಡೋದ್ರ ಮುಖಾಂತರ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಹೀರೋ ಆಗಿ ನಾವು ಎಲ್ಲರೂ ಇದು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇವತ್ತು SRN ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಸುಮಂತ್ ಅಂತ. ನಾನು ಇದು 10ನೇ ಬಾರಿ ಬ್ಲಡ್ ಕೊಡ್ತಾ ಇರೋದು. ಬ್ಲಡ್ ಕೊಡೋದ್ರಿಂದ ಬಾಡಿಗೆ ಬೆನಿಫಿಟ್ಸ್ ಆಗುತ್ತೆ ಮತ್ತು ಬಾಡಿಲಿ ನ್ಯೂ ಬ್ಲಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಒಂದು ಬಾಡಿಲಿ ಮಿನಿಮಮ್ ಅಂದರೆ 4 ಲೀಟ್ರ್ ಬ್ಲಡ್ ಇರುತ್ತೆ. 400 ml ಬ್ಲಡ್ ಕೊಡೋ ಮುಖಾಂತರ ನಮಗೆ ಬಾಡಿಲಿ ಎಕ್ಸ್ಟ್ರಾ ಮತ್ತು ಬ್ಲಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ನಾವು ಕೊಡೋ ಬ್ಲಡ್ ಯಾರಿಗೂ ಹೆಲ್ಪ್ ಆಗ್ತಾ ಇರುತ್ತೆ. ಹಾಗೆ ಮತ್ತು ಎಲ್ಲ ಯೂಸು ಬ್ಯಾಡ್ ಹ್ಯಾಬಿಟ್ಸ್ ಒಳಗಾಗದೆ ಬ್ಲಡ್ ಕೊಟ್ಟು ಇನ್ನೊಬ್ರು ಜೀವ ಉಳಿಸ್ಬೇಕಂತ ಕೇಳ್ಕೊತೀವಿ. ಆಮೇಲೆ ಜಾಸ್ತಿ ಬ್ಲಡ್ ಕೊಡೋದ್ರಿಂದ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ. ಗೊತ್ತಾರ ಏನೇ ಅಂತ ಸ್ಟ್ರಕ್ಚರು